ಶ್ರೀಕೃಷ್ಣ ಹಳ್ಳಿ ತುಪ್ಪ ಪ್ರೆಸೆಂಟ್ಸ್ ಸುಚಿ ಕಿಚಿ ವಿತ್ ಮುರಳಿ. ಏನ್ರಿ ಮುರಳಿ, ಏನು ಮಾಡಿದ್ದೀರಾ ಸ್ಪೆಷಲ್ ಇವತ್ತು? ಏನೋ ಪರೋಟ ಇಟ್ಕೊಂಡ್ಬಿಟ್ಟಿದ್ದೀರಾ, ಬೆಂಡೆಕಾಯ್ದೇನೋ ಕಾಣ್ತದೆ, ದಹಿ ಬೆಂಡಿ ಜೊತೆಗೆ ಒಳ್ಳೆ ಪರೋಟ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಅದಕ್ಕೆ ನಾನು ಹೇಳೋದು, ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಅಡುಗೆಗಳನ್ನ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. Namaste. Welcome back to Sri Krishna Halli Tuppa Suchi Kichi with Murli. This video is sponsored by Sri Krishna Halli Tuppa. Sri Krishna Tuppa. ಇದು ಹಳ್ಳಿ ತುಪ್ಪ. ಅಮೃತ್ ನೋನಿ ಗ್ಯಾಸ್ಟ್ರೈನ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರೈನ್. Sunpure sunflower oil. Sunpure physically refined sunflower ಎಣ್ಣೆ. Millets, nature to mankind. Reju Age. Reju Age, World Anti-Aging Center. ಇವತ್ತಿನ ವಿಡಿಯೋದಲ್ಲಿ ಒಂದು ನಾರ್ತ್ ಇಂಡಿಯನ್ ಸೈಡ್ ಡಿಶ್ ಇದು. ಬಹಳ ಕ್ವಿಕ್ ಆಗಿ ಆಗಂಥದ್ದು ಹಾಗೂ ಬಹಳ ಕಡಿಮೆ ಪದಾರ್ಥಗಳಿಂದ ಆಗಂಥ ಡಿಶ್ ಇದು. ಒಂದು ಒಳ್ಳೆಯ ಕಾಂಬಿನೇಷನ್, ಚಪಾತಿ ರೋಟಿ ಜೊತೆ ಇವನ್ ವೈಟ್ ರೈಸ್ಗೂ ಚೆನ್ನಾಗಿರುತ್ತೆ. ದಹಿ ಬಿಂಡಿ ಮಸಾಲ. ದಹಿ ಬಿಂಡಿಗೆ ಬೇಕಾಗಿರೋಂಥ ಪದಾರ್ಥಗಳು: ಬೆಂಡೆಕಾಯಿ, ಈರುಳ್ಳಿ, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಣಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸೋಂಪು, ಅರ್ಶಿನದ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕಾಶ್ಮೀರಿ ಚಿಲ್ಲಿ ಪೌಡರ್, ತುಪ್ಪ, ಉಪ್ಪು, ಎಣ್ಣೆ. ಮೊದಲನೇದಾಗಿ ಚೆನ್ನಾಗಿ ತೊಳ್ಕೊಂಡು ಈ ರೀತಿಯಾಗಿ ಇಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಒರೆಸಿ ಇದನ್ನು ಫಸ್ಟ್ ಸ್ಟೆಪ್ ಏನಂದರೆ, ಬೆಂಡೆಕಾಯಿಲಿ ಹಸಿ ಅಂಶ ಹೋಗಬೇಕು, ಅಂಟಿನ ಅಂಶ ಇರುತ್ತೆ ಅದು ಹೋಗಬೇಕು. ಮೊದಲನೇ ಸ್ಟೆಪ್ ಏನಂದರೆ ಇದನ್ನು ಫ್ರೈ ಮಾಡ್ಕೊಳ್ಳೋದು. ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ನಾನು ಬಳಸ್ತಾ ಇದ್ದೀನಿ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಬೆಂಡೆಕಾಯಿ ಹುರ್ಕೊಳ್ಳೋದಕ್ಕೆ 1 ಚಮಚದಷ್ಟು ಎಣ್ಣೆ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಲೆಸ್ ಅಬ್ಸಾರ್ಬೆಂಟ್. ಎಣ್ಣೆ ಕಾದಿದೆ, ಈಗ ಬೆಂಡೆಕಾಯಿನ ಸೇರಿಸೋಣ. ಇದು ಬೆಂಡೆಕಾಯಿ ದಹಿ ಬಿಂಡಿ ಏನಿದೆ, ಇದು ಭಾಳ ಕ್ವಿಕ್ಕಾಗಿ ಆಗೋಂಥದ್ದು, ಈಸಿಯಾಗಿ ಆಗುತ್ತೆ. ಕ್ವಿಕ್ಕಾಗಿ ಏನಕ್ಕೆ ಅಂದರೆ ಇಲ್ಲಿ ಯಾವುದೇ ರುಬ್ಬೋದಂತಿಲ್ಲ, ಯಾವುದೇ ಮಸಾಲೆಗಳು ಜಾಸ್ತಿ ಇಲ್ಲ, ಬಹಳ ಕಡಿಮೆ ಪದಾರ್ಥಗಳು, ಮನೆಯಲ್ಲಿರೋಂಥ ಪದಾರ್ಥಗಳನ್ನ ಬಳಸಿ ಮಾಡೋಂಥದ್ದು. ಬೆಂಡೆಕಾಯಿಲಿರೋ ಹಸಿ ಅಂಶ ಹೋಗಬೇಕು, ಅಂಟೇನಿದೆ ಅದು ಹೋಗಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಇದರ ಕಲರ್ ಬದಲಾಗೋವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಚಿಟಿಗೆಯಷ್ಟು ಉಪ್ಪನ್ನ ಸೇರಿಸ್ತೀನಿ ಬೆಂಡೆಕಾಯಿಗೆ. ಈಗ ಜಾಸ್ತಿ ಅಲ್ಲ, ಸ್ವಲ್ಪ ಸ್ಪ್ರಿಂಕಲ್ ಮಾಡೋ ಥರ ಸ್ವಲ್ಪ ಬೆಂಡೆಕಾಯಿಗೆ ಹಿಡಿಯೋಷ್ಟು ನಾನು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಮತ್ತು ಆಮೇಲೆ ಮಸಾಲೆಗೆ ಸೇರಿಸ್ಕೊಳ್ಳೋಣ. ಒಂದು ಬೆಂಡೆಕಾಯಲ್ಲಿ ತುಂಬ ಲೋಳಿ ಇರುತ್ತೆ, ಅಂಟಿನ ಅಂಶ ಇರುತ್ತೆ. ಕೆಲವು ಬೆಂಡೆಕಾಯಲ್ಲಿ ಅಂಟಿನಂಶ ಕಡಿಮೆ ಇರುತ್ತೆ. ಸ್ವಲ್ಪ ಅಂಟಿನಂಶ ಹೋಗಬೇಕು, ಜಾಸ್ತಿ ಇದ್ದರೆ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ಳಿ ಅಥವಾ ನಿಂಬೆ ಹಣ್ಣು. ತುಂಬ ರೋಸ್ಟ್ ಮಾಡ್ಕೋಬೇಕಾಗಿಲ್ಲ, ಜಾಸ್ತಿ ಅದರ ಬಣ್ಣ ಬದಲಾಗಬಾರ್ದು. ಈಗ ಆಗಿದೆ ನೋಡಿ, ಅದರ ಬಣ್ಣ ಬದಲಾಗಿದೆ ಹಾಗೂ ಬೆಂದಿದೆ ಬೆಂಡೆಕಾಯಿ ನಮಗೆ. ಈಗ ಇದನ್ನು ತಣ್ಣಗಾಗೋದಕ್ಕೆ ಒಂದು ತಟ್ಟೆಗೆ ತೆಗೆದಿಡ್ತೀನಿ. 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾದಿದೆ. ಮೆಂತ್ಯ ಕಾಳು ಒಂದು ಒಳ್ಳೆ ಘಮ ಕೊಡುತ್ತೆ ಈ ಬಿಂಡಿ ಮಸಾಲಾಲಿ. ಜಾಸ್ತಿ ಹಾಕೋಬೇಡಿ, ಕಹಿ ಆಗುತ್ತೆ. ಒಂದು 5-6 ಕಾಳಷ್ಟು ಮೆಂತ್ಯ ಕಾಳು, ಸ್ವಲ್ಪ ಸೋಂಪು, ಒಳ್ಳೆ ಡೈಜೆಷನ್ಗೂ ಏಡಾಗುತ್ತೆ ಈ ಸೋಂಪು ಹಾಗೂ ಒಳ್ಳೆ ಘಮ ಇರುತ್ತೆ. ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋಂಥದ್ದು, ಚಿಕ್ಕದಾದರೆ 2 ಈರುಳ್ಳಿ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಈರುಳ್ಳಿಲಿ ಚೆನ್ನಾಗಿ ನಮಗೆ ಬ್ರೌನ್ ಕಲರ್ ಆಗಬೇಕು, ಅದೇನೇ ಟೇಸ್ಟಿ ದಹಿ ಬಿಂಡಿಲಿ. ಇಲ್ಲಿ ಮೆಂತ್ಯ ಹಾಗೂ ನಾನು ಸೋಂಪು ಬಳಸಿದ್ದೀನಿ, ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ದಹಿ ಬಿಂಡಿ ಮಸಾಲಾಲಿ. ಬ್ರೌನ್ ಆಗಿದೆ. ಈಗ ಫ್ಲೇಮ್ನ ಕಡಿಮೆ ಮಾಡಿ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಕೆಲವರು ತಿಂದಿದ್ದವರು ಇಟ್ಸ್ ಅನ್ ಆಪ್ಷನ್ ಆಗು ತೊಗೋಬೋದು, ಇದಿಲ್ದಿರ ಸಹ ಈ ದಹಿ ಬಿಂಡಿನ ಮಾಡ್ಬೋದು. ಒಂದು ಅರ್ಧ ಟೀ ಸ್ಪೂನಷ್ಟು, ಸಣ್ಣ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡಿದ್ದೀನಿ. ಭಾಳ ಕಡಿಮೆ ಫ್ಲೇಮಲ್ಲಿ ಬಾಡಿಸ್ತಾ ಇದ್ದೀನಿ, ಸ್ಲೋ ಆಗಿ. ಒಂಚೂರು ಶುಂಠಿ ಬೆಳ್ಳುಳ್ಳಿಯ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡು ಈಗ ನಾನು ಇದನ್ನು ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಇದೇ ಒಂದು ಟಿಪ್ ದಹಿ ಬಿಂಡಿ ಪರ್ಫೆಕ್ಟಾಗಿ ಬರೋದಕ್ಕೆ. ಯಾಕಂದರೆ ಇಲ್ಲಿ ದಹಿ ಬಿಂಡಿ ಎಂದಂಗೆ ಮೊಸರನ್ನ ಸೇರಿಸ್ತೀವಿ ನಾವು. ಈ ಬಿಸಿ ಇರೋದಕ್ಕೆ ಮೊಸರನ್ನ ಸೇರಿಸಿದಾಗ ಮೊಸರು ಹೊಡೆದಂಗೆ ಆಗುತ್ತೆ. ಸೊ ಇದು ಸ್ವಲ್ಪ
ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮೊಸರನ್ನ ಸೇರಿಸ್ಕೊಳ್ಳೋಣ. ಅಷ್ಟರಲ್ಲಿ ಇಲ್ಲಿ ಮೊಸರು ಒಂದು ಅರ್ಧ ಕಪ್ಪಷ್ಟು ಇಲ್ಲಿ ಮೊಸರಿದೆ, ಗಟ್ಟಿ ಮೊಸರು. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಮೊಸರು ಯಾವುದೇ ಡಿಶ್ಗೆ ಈ ಥರ ಗ್ರೇವಿಗೆಲ್ಲ ಹಾಕೋವಾಗ ನೀವು ಫಸ್ಟು ಚೆನ್ನಾಗಿ ಅದು ಬೀಟ್ ಮಾಡಿ ಸೇರಿಸ್ಕೋಬೇಕು. ಆಗ ನಮಗೆ ಒಡೆದಂಗೆ ಆಗಲ್ಲ, ಹಾಗೂ ಮೊಸರಲ್ಲಿರೋಂಥ ಗಂಟಿನ ಅಂಶ ಎಲ್ಲ ಹೋಗಬೇಕು. ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಹಾಕಂಥ ಮಸಾಲ ಪದಾರ್ಥಗಳನ್ನೆಲ್ಲ ನಾನೀಗ ಮೊಸರಿಗೆ ಸೇರಿಸ್ತೀನಿ. ಸ್ವಲ್ಪ ಅರಿಶಿನದ ಪುಡಿ, ಅಚ್ಕಾರದ ಪುಡಿ, ಖಾರಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ. ಇದ್ರ ಜೊತೆಗೆ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಬಳಸ್ತೀನಿ. ಇಟ್ಸ್ ಅನ್ ಆಪ್ಷನ್, ಅದಿಲ್ದಿರ ಸಹ ನೀವು ಮಾಡ್ಕೋಬೋದು. ಒಂದು ಒಳ್ಳೆಯ ಬಣ್ಣ ಹಾಗೂ ರುಚಿಗೆ ನಾವು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಬಳಸ್ತೀವಿ. ಅದರಲ್ಲೂ ಇದು ನಾರ್ತ್ ಇಂಡಿಯನ್ ಡಿಶ್ ಆಗಿರೋದ್ರಿಂದ ಅದಿಲ್ಲ ಅಂದ್ರೂ ಇಟ್ಸ್ ಅನ್ ಆಪ್ಷನ್ ಆಗಿ ತೊಗೊಂಡು ಬರೀ ನೀವು ಅಚ್ಕಾರದ ಪುಡಿ, ರೆಡ್ ಚಿಲ್ಲಿ ಪೌಡ್ರನ್ನು ಆ್ಯಡ್ ಮಾಡ್ಕೋಬೋದು. ಅದು ಸಹ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು, ಗರಂ ಮಸಾಲ 1/4 ಟೀ ಸ್ಪೂನು, ಜಾಸ್ತಿ ಬೇಡ, 1/4 ಟೀ ಸ್ಪೂನಷ್ಟು ಸಾಕಾಗುತ್ತೆ. ಈ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಬೀಟ್ ಮಾಡೋಣ. ಮತ್ತೆ ಎಲ್ಲ ಮಿಕ್ಸಪ್ ಆಗುತ್ತೆ ಇದರಲ್ಲಿ ನಮಗೆ. ಹೇ, ನಾ ಹೇಗೆ ಕಾಣಿಸ್ತಿದ್ದೀನಿ? ಆಹಾ, ಯಮ್ಮಿ, ಟೇಸ್ಟಿ. ಸಾರಿ, ಯಮ್ಮಿ ಟೇಸ್ಟಿ. ನೀ ಸೀರೆಯ ಹುಟ್ಟು ವಯ್ಯಾರದಿ ಬಂದೆ, ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ವಾರೆ ವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ ಎ, ಡಿ ಮತ್ತು ಇ. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ಈಗ ಗ್ಯಾಸ್ನ ಕಡಿಮೆ ಫ್ಲೇಮಲ್ಲಿ ಆನ್ ಮಾಡಿದ್ದೀನಿ. ಹಸಿಮೆಣಸಿನ್ಕಾಯಿ, 1 ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಬೀಟ್ ಮಾಡಿರೋಂಥ ಮೊಸರನ್ನ ಸೇರಿಸ್ತಾ ಇದ್ದೀನಿ. ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೇ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರನ್ನ ಸೇರಿಸ್ಬೇಕಾಗುತ್ತೆ, ಇಲ್ಲಾಂದರೆ ತುಂಬ ಗಟ್ಟಿಯಾಗುತ್ತೆ. ಒಂದು ಅರ್ಧ ಕಪ್ಪಷ್ಟು ನೀರು, ಸ್ವಲ್ಪ ಬೆಂಡೆಕಾಯಿಗೆ ಸೇರೋಷ್ಟು ಉಪ್ಪನ್ನ ಸೇರಿಸಿದೆ. ಈಗ ಮತ್ತಷ್ಟು ಉಪ್ಪನ್ನ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಈಗ ಕುದಿ ಬರಬೇಕು. ಆ ಮೊಸರು, ಆ ಮಸಾಲೆ ಎಲ್ಲ ನಮಗೆ ಒಂದು ಬಾಯ್ಲ್ ಬರಬೇಕು. ಕುದಿ ಬರ್ತಾ ಇದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತೀನಿ, ಹಾಗೂ ಬೆಂಡೆಕಾಯಿ ನಾವು ಹುರಿದಿಟ್ಕೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ, ಶ್ರೀಕೃಷ್ಣ ಹಳ್ಳಿ ತುಪ್ಪ. ನೋಡಿ, ಇಷ್ಟು ಬೇಯಿಸ್ಕೋಬೇಕಾಗತ್ತೆ. ಎಣ್ಣೆ ಎಲ್ಲ ಮೇಲ್ ಸೈಡ್ ಬಿಟ್ಕೊಂಡಾಗ ಈ ಡಿಶ್ಶು ರೆಡಿಯಾಗಿದೆ ಅಂತ. ಫೈನಲ್ ಆಗಿ ಒಂದು ತಡ್ಕ ತುಪ್ಪದಲ್ಲಿ ಒಂದು ಒಗ್ಗರಣೆ ಕೊಟ್ಟರೆ ದಹಿ ಬಿಂಡಿ ರೆಡಿಯಾಗಿದೆ. ಫಸ್ಟ್ ಈಗ ಡಿಶ್ ಔಟ್ ಮಾಡ್ಕೊಂಡು ಮೇಲೆ ಒಂದು ತಡ್ಕ ಕೊಡೋಣ. ಫೈನಲ್ ಒಗ್ಗರಣೆಗೆ ತುಪ್ಪ, ಸ್ವಲ್ಪ ತುಪ್ಪ ಒಳ್ಳೆ ಘಮ ಕೊಡುತ್ತೆ. ಇದು ಫೈನಲ್ ಡಿಶ್ಗೆ ಹಳ್ಳಿಯ ಸಾಂಪ್ರದಾಯಿಕ ಸೊಗಡನ್ನು ತುಂಬಿರುವ ತುಪ್ಪ, ಶ್ರೀಕೃಷ್ಣ ಹಳ್ಳಿ ತುಪ್ಪ. ಫೈನಲ್ ತಡ್ಕ ಇದು. ಫೈನಲ್ ಒಗ್ಗರಣೆಗೆ ತುಪ್ಪದಲ್ಲಿ ಒಂದು ಒಳ್ಳೆ ಘಮ ಕೊಡುತ್ತೆ. ತುಪ್ಪ ಬೇಡ ಅಂದರೆ ನಿಮಗೆ ಎಣ್ಣೆ ಸಹ ಬಳಸ್ಕೋಬೋದು, ಇಟ್ಸ್ ಅನ್ ಆಪ್ಷನ್. ಜೀರಿಗೆ ಹಾಗೂ ಮೆಣಸಿನ್ಕಾಯಿ, ಒಂದು ಮೆಣಸಿನ್ಕಾಯಿನ ಸೇರಿಸಿದ್ವಿ, ಒಣಮೆಣಸನ್ನ. ಇವತ್ತು ಒಂದು ಒಳ್ಳೆ ನಾರ್ತ್ ಇಂಡಿಯನ್ ಸೈಡ್ ಡಿಶ್ ಮಾಡಿದ್ದೀನಿ, ದಹಿ ಬಿಂಡಿ ಮಸಾಲ. ಮುರಳಿಯವರು ಪರೋಟ ಜೊತೆ ತಿಂದು ನೋಡಿ ಹೇಗಿದೆ ಅಂತ ಹೇಳ್ತಾರೆ. ಕುಡಿ 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 ಪರೋಟ, ಚಪಾತಿ, ಪೂರಿ, ಕೆಲವು ಸರಿ ಅನ್ನದ ಪಕ್ಕದಲ್ಲಿ ತುಂಬ ಸಖತ್ತಾಗಿರುತ್ತೆ. ನಾರ್ತ್ ಇಂಡಿಯನ್ ಡಿಶಸ್ ತುಂಬ ಸಖತ್ತಾಗಿರುವಂಥದ್ದು. ಆಮೇಲೆ ತುಂಬ ಜನಕ್ಕೆ ಬೆಂಡಿ ಅಂದರೆ ಭಾಳ ಇಷ್ಟ. ಬೆಂಡೆಕಾಯಿ ತಿನ್ನಬೇಕು, ಯಾಕಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ಶುಗರ್ ಲೆವೆಲನ್ನು ಕಡಿಮೆ ಮಾಡುವುದರಲ್ಲಿ ಬೆಂಡೆಕಾಯಿಯ ಪಾತ್ರ ತುಂಬ ದೊಡ್ಡದು. ಅದರಿಂದ ಬೆಂಡೆಕಾಯಿ ತಿನ್ನೋ ಅಭ್ಯಾಸ ಮಾಡ್ಕೊಳ್ಳಿ. ಮೀನಿನಲ್ಲಿ ಯಾವ ಯಾವ ವಿಟಮಿನ್ಗಳಿರುತ್ತೋ ಅವೆಲ್ಲವೂ ಕೂಡ ಬೆಂಡೆಕಾಯಿಲಿರುತ್ತೆ. ಬೆಂಡೆಕಾಯಿ ತಿನ್ನೋ ಅಭ್ಯಾಸ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಅದಕ್ಕೆ ಇವತ್ತೆಲ್ಲ ಫುಲ್ಲು ಬೆಂಡೆಕಾಯಿ. ನಮಗೆ ಬೆಂಡೆಕಾಯಿ ಇದೆ, ಅದ್ರ ಜೊತೆ ಏನು ಪರೋಟ, ಓಹೋ ಚೆನ್ನಾಗಿದೆ. ಹೋಟೆಲ್ ಥರ ಕಾಣ್ತಾ ಇದೆ. ಹೋಟೆಲಲ್ಲಿ ನೀವು ಮಾಡಿದ್ರೆ ಒಗ್ಗರಣೆ ಕೊಟ್ಟಿದ್ದೀವಿ ಲಾಸ್ಟ್. ಅದು ಗೊತ್ತಾಗ್ತದೆ. ಆಲ್ ಸೀಸನ್ ವೆಜಿಟೇಬಲ್ ಅದು, ಯಾವಾಗಲೂ ಸಿಗುವಂಥದ್ದು ತರಕಾರಿಗಳಲ್ಲಿ ಬೆಂಡೆಕಾಯಿ ಕೂಡ ಒಂದು. ತುಂಬ ಜನಕ್ಕೆ ಇಷ್ಟ ಆಗೋದು ಬೆಂಡೆಕಾಯಿ. ನಾವಾಗೆಲ್ಲ ಹೇಳ್ತಾ ಇದ್ವಿ, ಬೆಂಡೆಕಾಯಿನ ಹೆಚ್ಚಿಬಿಟ್ಟು ರಾತ್ರಿನೇ ಒಂದು ನೀರಲ್ಲಿ ಹಾಕಿ ಮುಳುಗಿಸಿಟ್ಬಿಡೋದು, ಬೆಳಗ್ಗೆ ತಕ್ಷಣ ಬೆಂಡೆಕಾಯಿ ತೆಗೆಯೋದು. ಹೌದು. ಅದರಲ್ಲಿರುವಂಥ ಲೋಳೆ
ಆ ನೀರಲ್ಲಿ ಸೇರಿಕೊಂಡಿರುತ್ತೆ. ಆ ನೀರನ್ನ ಕುಡಿದಾಗಲೂ ಕೂಡ ಶುಗರ್ ಲೆವೆಲ್ಲು ಕಡಿಮೆ ಆಗಿದೆ. ಚೆನ್ನಾಗಿದೆ, ಒಂದು ಬೇರೆ ರುಚಿ ಇಲ್ಲ. ಯಾವಾಗಲೂ ನಾವು ಸೌತ್ ಇಂಡಿಯನ್ ಥರ ಬೆಂಡೆಕಾಯಿ ಅದಕ್ಕೊಂದು ಖಾರ ಹಾಕು, ಖಾರ ರುಬ್ಬ ಹಾಕು ಮಾಡ್ತಾ ಇರ್ತೀವಿ. ಇದು ಅದೆಲ್ಲ ಏನೂ ಇಲ್ಲ, ನಾರ್ತ್ ಇಂಡಿಯನ್ ಡಿಶ್ ಇದು. ಈಗ ಹೋಟೆಲ್ಗಳಲ್ಲಿ ಮಲ್ಟಿ ಕ್ಯೂಷನ್ ಹೋಟ್ಲಿಗೆ ಹೋದಾಗ ಬೆಂಡಿದು ಏನಾರ ಕೇಳಿದ್ರೆ ಇದೇ ಬೆಂಡಿನೇ ಆರಾಮ ಮಾಡಿಕೊಡ್ತಾರೆ. ಮತ್ತೆ ಇನ್ನೊಂದು ಟಿಪ್ಪೆ ಇಡಬೇಕಿದ್ರಲ್ಲಿ, ಹೇಳಿ. ಮೊಸರು ಸ್ವಲ್ಪ ಕೆಲವೊಂದು ಟೈಮ್ ಒಡೆದಂಗೆ ಆಗುತ್ತೆ. ಒಡೆದಂಗೆ ಹಾಕಿದಾಗ ನಿಮಗೆ ಸ್ವಲ್ಪ ಕಡಲೆ ಹಿಟ್ಟನ್ನ ಬೆರೆಸ್ಕೋಬೋದು. ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕಿದಾಗ ನಿಮಗೆ ತಿಕ್ಕಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ. ಇಷ್ಟು ಕನ್ಸಿಸ್ಟೆನ್ಸಿ ಬರೋವರೆಗೂ ಆ ಮೊಸರು ಮತ್ತು ನೀರೇನು ಹಾಕಿರ್ತೀವಿ ಅದು ತಿಕ್ ಹಾಕಬೇಕು. ಓಳು ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬೆಂದಿದೆ ಅಲ್ಲ. ಬೆಂಡೆಕಾಯಿ ತುಂಬ ಜನಕ್ಕೆ ಗ್ಯಾಸ್ಟ್ರಿಕ್ ಆಗುತ್ತೆ, ಹೌದಾ ಅಲ್ವಾ? ಹೌದಾ ಅಲ್ವಾ? ಎಸ್. ಹಂಗಂತ ಬೆಂಡೆಕಾಯಿ ತಿಂದಿರೋಕ್ಕಾಗುತ್ತಾ? ಬೆಂಡೆಕಾಯಿ ತಿನ್ನಲೇಬೇಕು. ರುಚಿಯಾಗಿರೋ ತರಕಾರಿಗಳಲ್ಲಿ ಬೆಂಡೆಕಾಯಿ ಕೂಡ ಒಂದು. ತುಂಬ ಜನಕ್ಕೆ ಯೂನಿವರ್ಸಲ್ ಆಗಿ ಇಷ್ಟ ಆಗುವಂಥದ್ದು ಬೆಂಡೆಕಾಯಿ. ಈ ಥರ ಗ್ಯಾಸ್ಟ್ರಿಕ್ ಆದಾಗ ಏನು ಮಾಡೋಕ್ಕಾಗುತ್ತೆ? ಬೆಂಡೆಕಾಯಿ ತಿನ್ನೋದೇ ಬಿಟ್ಬಿಡೋಕ್ಕಾಗುತ್ತಾ? ಬೆಂಡೆಕಾಯಿ ಹುಳಿ, ಬೆಂಡೆಕಾಯಿ ತೊವೆ, ಬೆಂಡೆಕಾಯಿ ಗೊಜ್ಜು, ನಮ್ಮಲ್ಲಿ ಬೆಂಡೆಕಾಯಿದು ಮೊಸರು ಏನದು ಮಾಡೋದು ನಾವು, ಮಜ್ಜಿಗೆ ಹುಳಿ, ಇವೆಲ್ಲ ಬೆಂಡೆಕಾಯಿ ಮಾಡುವಂಥದ್ದು, ರುಚಿಯಾಗಿ ಆಗುವಂಥದ್ದು. ಅದೆಲ್ಲ ತಿಂದಾಗ ಗ್ಯಾಸ್ಟ್ರಿಕ್ ಆದರೆ ನಾವೇನು ಮಾಡೋಕ್ಕಾಗುತ್ತೆ ಅಂತ ಸುಮ್ಮನೆ ಕುತ್ಕೋಬೇಡಿ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ ಅಮೃತನೋನಿ ಗ್ಯಾಸ್ಟ್ರಿನ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳ್ತಾ ಇರೋರು ಇದು ತಗೊಂಡ್ಮೇಲೆ ಪರಿಹಾರನ ಕಂಡುಕೊಂಡಿರುವಂಥದ್ದು. ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುವಂಥದ್ದು. ಇದನ್ನು ಉಪಯೋಗಿಸೋದು ಕೂಡ ತುಂಬಾ ಸುಲಭ. ಈ ಹಸಿರು ಕಲರ್ ಬಾಟಲ್ ಇರ್ತಕ್ಕಂಥ ಔಷಧಿನ ಒಂದು ಮುಚ್ಚಳದಷ್ಟು ಔಷಧಿನ 40 ml ಉರು ಬೆಚ್ಚಗಿರೋ ನೀರಿಗೆ ಹಾಕಿ ಚೆನ್ನಾಗಿ ಕಲಸಿ ಒಂದು ಊಟಕ್ಕಿಂತ ಮೊದಲು ಒಂದು ಸರಿ ತೊಗೊಂಡ್ರೆ ಸಾಕು. 40 ml ಉರು ಬೆಚ್ಚಗಿರೋ ನೀರಲ್ಲಿ. ಇನ್ನು ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇದ್ದರೆ ದಿನಕ್ಕೆ 2 ಸರಿ ತಗೊಳ್ಳಿ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ ಅಮೃತನೋನಿ ಗ್ಯಾಸ್ಟ್ರಿನ್. ಎಲ್ಲ ಕಡೆ ಸಿಗುತ್ತೆ. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ ಸಿಗುತ್ತೆ. ಆನ್ಲೈನಲ್ಲಿ ಅಮೃತನೋನಿಯವರ ಎಲ್ಲ ಪ್ರಾಡಕ್ಟು ಇರುತ್ತೆ. ಅವೆಲ್ಲವನ್ನೂ ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಸನ್ ಪ್ಯೂರ್ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ ಪ್ಯೂರ್ ಮಾತ್ರ. ಭಾರತದ ಫಿಸಿಕಲಿ ರಿಫೈನ್ ಮಾಡಿರೋ ಮೊದಲನೇ ಎಣ್ಣೆ ಯಾವುದು ಅಂದರೆ ಅದು ಸನ್ ಪ್ಯೂರ್ ಆಯಿಲ್. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಅಡುಗೆಗೆ ಉಪಯೋಗಿಸೋ ಎಣ್ಣೆ ಯಾವುದು ಅಂದರೆ ಅದು ಸನ್ ಪ್ಯೂರ್ ಆಯಿಲ್. ಜೊತೆಗೆ ಕಿರಾಣಿ ಅಂಗಡಿಯಿಂದ ಸೂಪರ್ ಮಾರ್ಕೆಟ್ ತನಕ ಸಿಗೋವಂಥ ಎಣ್ಣೆ ಯಾವುದಪ್ಪ ಅಂದರೆ ಅದು ಕೂಡ ಸನ್ ಪ್ಯೂರ್ ಆಯಿಲ್. ಸನ್ ಪ್ಯೂರ್ ಆಯಿಲ್ನ ನೀವು ಶಾಪ್ನಲ್ಲಿ ಪರ್ಚೇಸ್ ಮಾಡೋಕ್ಕಾಗಲ್ಲ ಸರ್, ನಂಗೆ ಟೈಮ್ ಇಲ್ಲ, ನಾನು ಆನ್ಲೈನಲ್ಲಿ ಶಾಪ್ ಮಾಡ್ಬೋದಾ? ಖಂಡಿತವಾಗ್ಲೂ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಆನ್ಲೈನಲ್ಲಿ ಸನ್ ಪ್ಯೂರ್ ಅವರ ವೈವಿಧ್ಯಮಯ ಪ್ರಾಡಕ್ಟ್ ಇದೆ, ಅದನ್ನೆಲ್ಲ ಕೂಡ ಶಾಪ್ ಮಾಡ್ಬೋದು. ಮಿಲೆಟ್ಸ್ ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಟ್ಸಿಂದ ಮಾಡಿರೋದು ಮಿಲೆಕ್ಸಿನ ಪೌಡರ್ಗಳದೆಲ್ಲ ಪುಡಿಗಳು. ಅದನ್ನು ಹಾಲು ಅಥವಾ ನೀರಲ್ಲಿ ಚೆನ್ನಾಗಿ ಕುದಿಸಿ ಒಂದೊಂದು ಗ್ಲಾಸ್ ಕುಡಿತಾ ಬಂದರೆ, ಅಂದರೆ ಒಂದು ಹೊತ್ತಿನ ಊಟದ ಬದಲು ಅದನ್ನು ಕುಡಿತಾ ಬಂದರೆ BP ಶುಗರು ಎಲ್ಲ ನಾರ್ಮಲ್ ಆಗಿರುತ್ತೆ, ಕಂಟ್ರೋಲ್ ಆಗಿರುತ್ತೆ. ಜೊತೆಗೆ ನಿಮ್ಮ ವೆಯ್ಟು ಕೂಡ ರಿಡಕ್ಷನ್ ಆಗುತ್ತೆ. ಇದು ಆನ್ಲೈನಲ್ಲೇ ಸಿಗುವಂಥದ್ದು. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ ಸಿಗುತ್ತೆ. ಅಲ್ಲಿ ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ಶಾಪ್ ಮಾಡ್ಬೋದು. ರೆಜು ಏಜ್ ಸ್ಕಿನ್ ಅಲರ್ಜಿ ಹೇರ್ ಆ್ಯಂಡ್ ಲೇಸರ್ ಕ್ಲಿನಿಕ್. ಚರ್ಮದ ಮತ್ತು ಕೂದಲಿನ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಯಾವುದಪ್ಪ ಅಂದರೆ ಅದು ರೆಜು ಏಜ್ ಕ್ಲಿನಿಕ್ಕು. ಅಲ್ಲಿ ಡಾಕ್ಟರ್ ಸಿರಾಜ್ ಅವರು ಇರ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಅಪಾಯಿಂಟ್ಮೆಂಟನ್ನು ತಗೊಂಡು ಅವ್ರು ಹೋಗಿ ಭೇಟಿ ಮಾಡಿ ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸ್ಕೋಬೋದು. ಡಾಕ್ಟರ್ ಸಿರಾಜ್ ಅವರ ದೂರವಾಣಿಯ ಸಂಖ್ಯೆ 9924747964. ಮತ್ತೊಮ್ಮೆ 9902479694. ಈ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿ. ಐ ಬಟನ್ನ ಪ್ರೆಸ್ ಮಾಡಿದ್ರೆ ಅದು ರೂಟ್ ಮ್ಯಾಪು ಸೀದಾ ನಿಮಗೆ ನ್ಯೂ BL ರಸ್ತೆ ಇರತಕ್ಕಂಥ ರೆಜು ಏಜ್ ಕ್ಲಿನಿಕ್ಗೆ ಕರ್ಕೊಂಡೋಗಿ ಬಿಡುತ್ತೆ. ಶ್ರೀಕೃಷ್ಣ ತುಪ್ಪ ಭಾರತದ ಮೊಟ್ಟ ಮೊದಲನೆಯ ಹಳ್ಳಿ ಸೊಗಡಿನ ತುಪ್ಪ. ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ನಾವು ಅಡುಗೆಯನ್ನು ಮಾಡ್ತಾಯಿದ್ದೀವಿ. ನೀವೇನಾದರೂ ಶ್ರೀಕೃಷ್ಣ ತುಪ್ಪದ ಅರ್ಧ ಲೀಟರ್ ಪೌಚನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ 150 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಈ ಏರ್ ಟೈಟ್ ಕಂಟೈನರು ಉಚಿತವಾಗಿ ಸಿಗುತ್ತೆ. ಬೇಗ ಶ್ರೀಕೃಷ್ಣ ತುಪ್ಪವನ್ನು ಪರ್ಚೇಸ್ ಮಾಡಿ. ಜೊತೆಗೆ ಶ್ರೀಕೃಷ್ಣ ತುಪ್ಪದ ಅಡುಗೆಯ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗಿರುವಂಥವರು ನಿಮ್ಮ ಅಡುಗೆಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9035026824. ಮತ್ತೊಮ್ಮೆ 9035026824. ಈ ಸಂಖ್ಯೆಗೆ ನಿಮ್ಮ ವಾಟ್ಸಪ್ ವಿಡಿಯೋಗಳನ್ನು ಕಳಿಸಿ ಆಕರ್ಷಕ ಶ್ರೀಕೃಷ್ಣ ತುಪ್ಪದವರ ಬಹುಮಾನಗಳನ್ನ ನಿಮ್ದಾಗಿಸ್ಕೊಳ್ಳಿ. ಇನ್ನೂ ಒಂದಷ್ಟು ಬೆಂಡಿ ರೆಡಿಯಾಗಿದೆ, ಪರೋಟ ಕಾಯ್ತಾ ಇದೆ. ಇದೆಲ್ಲ ತಿನ್ಮುಗಿಸ್ಬೇಕು. ಈ ಥರ ಹೊಸ ಹೊಸ ಅಡುಗೆಗಳಿಗೋಸ್ಕರ ನಮ್ಮ ಸೂಚಿ ಕಿಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸ ಹೊಸ ಅಡುಗೆಗಳು ನಾವು ಮಾಡುವಂಥ ಎಲ್ಲ ಅಡುಗೆಗಳು ನಿಮಗೆ ಬಂದು ತಲುಪುತ್ತೆ. ಮುಂದಿನ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.